ನಮಸ್ತೆ ವೀಕ್ಷಕರೇ, ಓಂ ಶಾಂತಿ. ವರ್ಷವೂ ನಾವೆಲ್ಲ ರಕ್ಷಾಬಂಧನ ಹಬ್ಬವನ್ನು ಆಚರಿಸ್ತಾ ಇರ್ತೀವಿ. ಆದರೆ ಈ ಬಾರಿ ಯಾವ ರೀತಿ ವಿಶೇಷವಾಗಿ ಆಚರಿಸೋಣ? ರಕ್ಷಾಬಂಧನದಲ್ಲಿ ನಾವು ಅನೇಕ ಪ್ರಕಾರದ ಸಂಪ್ರದಾಯಗಳನ್ನು ಆಚರಿಸ್ತೀವಿ ಅಲ್ವೇ? ಅದರಲ್ಲಿ ವಿಶೇಷವಾಗಿ ಸಹೋದರಿಯರು ಸಹೋದರನ ಬಲಕೈಗೆ ರಾಖಿಯನ್ನು ಕಟ್ತಾರೆ, ತಿಲಕವನ್ನು ಹಚ್ತಾರೆ, ಸ್ವೀಟ್ಸನ್ನು ಕೊಡ್ತಾರೆ. ಆಗ ಪ್ರೀತಿಯಿಂದ ಸಹೋದರನು ಕೂಡ ಸಹೋದರಿಗೆ ಏನಾದರೂ ಕಾಣಿಕೆಯನ್ನು ಅರ್ಪಿಸೋದು ಇದೊಂದು ವರ್ಷ ನಾವು ಆಚರಿಸ್ಕೊಂಡು ಬಂದಿರುವಂತಹ ಹಬ್ಬ. ಆದರೆ ಈ ಬಾರಿ ನಾವು ಇಷ್ಟಕ್ಕೆ ಸೀಮಿತಗೊಳಿಸೋಣವೇ ಅಥವಾ ಇದಕ್ಕಿಂತಲೂ ಕೂಡ ಇನ್ನೇನಾದರೂ ವಿಶೇಷ ರೂಪದಲ್ಲಿ ವಿಶಿಷ್ಟ ರೂಪದಲ್ಲಿ ಇದನ್ನು ಆಚರಿಸೋಣವೇ? ಸೊ ಹೇಗೆ ಆಚರಿಸ್ಬೋದು? ಸಮಥಿಂಗ್ ನ್ಯೂನೆಸ್, ಸಮಥಿಂಗ್ ಕ್ರಿಯೇಟಿವ್ ಆಗಿ ಆಚರಿಸ್ಬೇಕು ಅಂತಂದರೆ ನಾವು ಈ ಹಬ್ಬದ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ತಾ ಇದನ್ನು ನಾವು ಕೇವಲ ಅಂಧಾನುಕರಣೆ ಮಾಡದೆ ಇದರ ನಿಜವಾದ ಅರ್ಥ, ಹಿನ್ನೆಲೆ, ಮಹತ್ವಿಕೆಯನ್ನು ಅರ್ಥ ಮಾಡಿಕೊಂಡು ಅರ್ಥಗರ್ಭಿತವಾಗಿ ನಾವು ಈ ಆಚರಣೆಗಳನ್ನು ಆಚರಿಸಿದರೆ ನಿಜವಾಗಿಯೂ ಕೂಡ ಮನಸ್ಸಿಗೆ ತುಂಬ ತೃಪ್ತಿಯನ್ನು ಕೊಡುತ್ತೆ. ಸೊ ಬನ್ನಿ ನಾವು ತಿಳ್ಕೊಳ್ಳೋಣ ಈ ಹಬ್ಬದ ಹಿನ್ನೆಲೆ ಏನು ಅಥವಾ ಇದರ ಮಹತ್ವಿಕೆ ಏನು ಅನ್ನೋದನ್ನು. ಈಗ ರಕ್ಷಾಬಂಧನದಲ್ಲಿ ಸಹೋದರಿ ರಾಖಿಯನ್ನು ಕಟ್ಟೋ ಅರ್ಥ ಏನು? ನನಗೆ ಆಪತ್ಕಾಲ ಬಂದಾಗ ನನಗೆ ಸಹೋದರ ರಕ್ಷಣೆ ನೀಡಬೇಕು ಅನ್ನುವಂತಹ ಒಂದು ಅರ್ಥ ಇದೆ ಇದರಲ್ಲಿ. ಆದರೆ ನೀವು ಯೋಚನೆ ಮಾಡಿ, ಇವತ್ತಿನ ಕಾಲದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದು, ಎಲ್ಲ ಇವತ್ತು ಬೇರೆ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಅಂತ ಅಲ್ಲಿ ಇಲ್ಲಿ ಇವತ್ತು ಸಹೋದರ ಆಗಲಿ ಸಹೋದರಿ ಆಗಲಿ ಬೇರೆ ಬೇರೆ ಊರುಗಳು, ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಸೊ ಹಾಗಿರಬೇಕಾದ್ರೆ ಸಹೋದರಿ ಇರುವಂತಹ ಸ್ಥಾನದಲ್ಲಿ ಆಕೆಗೇನಾದರೂ ತೊಂದರೆ ಆದರೆ ಸಹೋದರ ಅಲ್ಲಿಂದ ದೂರದಿಂದ ಹೇಗೆ ಬಂದು ರಕ್ಷಣೆ ಕೊಡೋದಕ್ಕೆ ಸಾಧ್ಯ? ಒಮ್ಮೆ ಯೋಚನೆ ಮಾಡಿ. ಸೊ ನಮ್ಮ ಹಿರಿಯರು ಪೂರ್ವಜರು ರೂಢಿಸಿರುವಂತಹ ಈ ಒಂದು ಸಂಪ್ರದಾಯ ಕೇವಲ ಶಾರೀರಿಕವಾಗಿ ಫಿಸಿಕಲಿ ಮಾತ್ರ ರಕ್ಷಣೆ ಕೊಡಬೇಕು ಅಂತ ಅರ್ಥ ಅಲ್ಲ. ಇದು ವಾಸ್ತವಿಕವಾಗಿ ರಕ್ಷಣೆ ನಮಗೆ ಇವತ್ತು ಬೇಕಾಗಿರೋದು ಒಂದು ಫಿಸಿಕಲ್, ಅದು ಹೇಗೂ ಬೇಕು. ಅದರೊಂದಿಗೆ ನಮಗೆ ಇವತ್ತು ಜೀವನದಲ್ಲಿ ದುಃಖದಿಂದ, ಶಾಂತಿಯಿಂದ, ಸಮಸ್ಯೆಗಳಿಂದ, ಕಷ್ಟದಿಂದ, ಡಿಪ್ರೆಷನ್ನಿಂದ, ಆಂಗ್ಸೈಟಿಯಿಂದ, ಸೊ ದುಶ್ಚಟಗಳಿಂದ, ಇವುಗಳಿಂದ ನಮಗೆ ರಕ್ಷಣೆ ಬೇಕು. ಈಗ ನೀವು ಹೇಳಿ, ಈ ರೀತಿಯ ರಕ್ಷಣೆ ಯಾರು ತಾನೇ ಕೊಡ್ತಾರೆ ನಮಗೆ? ಯಾವುದೇ ಮನುಷ್ಯ ನಮಗೆ ಈ ರೀತಿಯ ಸಂಪೂರ್ಣವಾದ ರಕ್ಷಣೆ ಜೀವನ ಉದ್ದಕ್ಕೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಪರಮಾತ್ಮ ಅಷ್ಟೇ ನಮಗೆ ನಿಜವಾದ ರಕ್ಷಣೆ ಕೊಡೋದಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಈ ಹಬ್ಬದ ಸಂದರ್ಭದಲ್ಲಿ ನಾವೇನು ರಾಖಿಯನ್ನು ಕಟ್ತೀವಿ ಅಥವಾ ಕಟ್ಟಿಸ್ಕೊಳ್ತೀವಿ, ಇದರ ಅರ್ಥ ನಾವೀಗ ರಾಖಿಯನ್ನು ಕಟ್ಟಬೇಕಾದ್ರೆ ಕೈ ಮುಂದೆ ಚಾಚ್ತೀವಿ ಅಲ್ವಾ? ಸೊ ಇದರ ಅರ್ಥ ಏನಂತಂದರೆ ನಾವು ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ ಅರ್ಥ. ಸೊ ಹೇಗೆ ನಾವು ಪ್ರತಿಜ್ಞೆ ಮಾಡಬೇಕಾದ್ರೆ ಕೈಯನ್ನು ಮುಂದೆ ಚಾಚ್ತೀವಿ, ಸೊ ಹಾಗೆ ಈ ರಾಖಿ ಹಬ್ಬದಲ್ಲಿ ಕೂಡ ಕೈಯನ್ನು ಮುಂದೆ ಚಾಚಿ ರಾಖಿ ಕಟ್ಟಿಸ್ಕೊಳ್ತೀವಿ ಅಂದರೆ ನಾನೊಂದು ಪ್ರತಿಜ್ಞೆಯ ಬಂಧನದಲ್ಲಿ ನನ್ನನ್ನು ಬಂಧಿಸ್ಕೊಳ್ತಾ ಇದ್ದೀನಿ ಅಂತ ಅರ್ಥ ಇದು. ಸೊ ಹೀಗೆ ಯಾವ ಪ್ರತಿಜ್ಞೆ ಅಂತಂದರೆ ನಾನು ಸದಾ ಪರಮಾತ್ಮನನ್ನು ನೆನಪು ಮಾಡ್ತೀನಿ, ಸ್ಮರಿಸ್ತೀನಿ, ಅವನ ಪ್ರೀತಿಯ ನೆನಪು, ಅವನೊಂದಿಗೆ ಸದಾ ನನ್ನ ಸಂಬಂಧವನ್ನು ನಾನು ಜೋಡಿಸ್ಕೊಳ್ತೀನಿ ಅನ್ನುವಂತಹ ಒಂದು ಪ್ರತಿಜ್ಞೆ. ಮತ್ತು ಇನ್ನೊಂದು ಅರ್ಥ ಬರುತ್ತೆ, ಈ ರಾಖಿ ಕಟ್ಟಿಸ್ಕೊಂಡಿರುವಂತಹ ಕೈಗಳಿಂದ ನಾನೆಂದೂ ಕೂಡ ಪಾಪಕರ್ಮ, ಕೆಟ್ಟ ಕರ್ಮ, ತಪ್ಪು ಕರ್ಮಗಳನ್ನು ನಾನು ಮಾಡುವುದಿಲ್ಲ ಅನ್ನುವಂತಹ ಒಂದು ಪ್ರತಿಜ್ಞೆ. ನೋಡಿ, ಈ ರೀತಿಯ ಪ್ರತಿಜ್ಞಾ ಬಂಧನದಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡಾಗ ನಿಜವಾದ ರಕ್ಷಣೆ ನಮಗೆ ಪ್ರಾಪ್ತಿಯಾಗತ್ತೆ. ಯಾಕಂದರೆ ನಾವು ಆಗ ಎಚ್ಚರಿಕೆಯಿಂದ ಇರ್ತೀವಿ, ನಾನು ಕೆಟ್ಟ ಕೆಲಸ ಮಾಡಬಾರ್ದು, ಪಾಪಕರ್ಮ ಮಾಡಬಾರ್ದು ಅನ್ನುವಂತಹ ಎಚ್ಚರಿಕೆ ಸದಾ ನಮ್ಮಲ್ಲಿರುತ್ತೆ. ಸೊ ಅದರೊಂದಿಗೆ ನಾವೇನು ಈ ಸೂತ್ರವನ್ನು ಕಟ್ತೀವಿ ಅದು ಅರ್ಥ ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳಾಗಿದ್ದೀವಿ, ನಾವೆಲ್ಲ ಒಂದೇ ವಿಶ್ವ ಕುಟುಂಬದವರಾಗಿದ್ದೀವಿ ಅಥವಾ ವಿಶ್ವ ಪರಿವಾರಕ್ಕೆ ಸೇರಿದಂತಹ ಸದಸ್ಯರಾಗಿದ್ದೀವಿ. ಸೊ ಅಂದಮೇಲೆ ಒನ್ ಗ್ಲೋಬಲ್ ಫ್ಯಾಮಿಲಿಯವರಾಗಿದ್ದೀವಿ. ಸೊ ಹಾಗಿದ್ದಾಗ ನಮ್ಮ ನಡುವೆ ಪ್ರೀತಿ, ಸ್ನೇಹ, ವಿಶ್ವಾಸ ಇದು ಸಹಜವಾಗಿಯೇ ಮೂಡುವುದಕ್ಕೆ ಸಾಧ್ಯ.
ಯಾವಾಗ ಪರಮಾತ್ಮ ನಮ್ಮೆಲ್ಲರ ಪಿತ, ಪರಮಪಿತ ಅಂತ ನಾವು ಅವನಿಗೆ ಮಹಿಮೆ ಮಾಡ್ತೀವಿ. ಸೊ ಪರಮಪಿತ ಅಂದರೆ ಜ್ಯೋತಿರ್ಬಿಂದು ಸ್ವರೂಪನಾಗಿರುವ ಪರಮಾತ್ಮನಿಗೆ ನಾವು ಪರಮಾತ್ಮ ಅಥವಾ ಪರಮಪಿತ ಅಂತ ಹೇಳ್ತೀವಿ. ಸೊ ಅವನ ಸಂತಾನರು ನಾವು. ಸೊ ಹಾಗಿದ್ದಾಗ ನಾವೆಲ್ಲ ಒಂದೇ ಫ್ಯಾಮಿಲಿಯವರಾಗಿದ್ದೀವಿ. ಆದ ಕಾರಣ ಆಗ ನಮ್ಮ ನಡುವೆ ಪರಸ್ಪರ ಹೆದರಿಕೆ, ಭಯ, ಆತಂಕ ಬರುವುದಕ್ಕೆ ಸಾಧ್ಯ ಇಲ್ಲ. ಸೊ ಆದ ಕಾರಣ ರಾಖಿಯನ್ನು ಕಟ್ಟಬೇಕಾದ್ರೆ ಅಥವಾ ಕಟ್ಟಿಸ್ಕೊಳ್ಬೇಕಾದ್ರೆ ಈ ವಿಶೇಷ ಮಾತನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಕಟ್ಟಿ ಅಥವಾ ಕಟ್ಟಿಸ್ಕೊಳ್ಳಿ. ಆಗ ನೋಡಿ ಎಷ್ಟು ಖುಷಿ ಅಂತ ಅನಿಸುತ್ತೆ. ಈ ಹಬ್ಬದಲ್ಲಿ ತಿಲಕವನ್ನು ಇಡುವಂಥ ಸಂಪ್ರದಾಯನೂ ಕೂಡ ಇದೆ. ಸೊ ತಿಲಕ ಇಡೋದು ಅಂದರೆ ಏನರ್ಥ? ತಿಲಕ ನಾವು 2 ಹುಬ್ಬುಗಳ ನಡುವೆ ಮಧ್ಯಭಾಗದಲ್ಲಿ ತಿಲಕವನ್ನು ಇಡ್ತೀವಿ. ಅಂದರೆ ನಾನು ಈ ಕಣ್ಣಿಗೆ ಕಾಣುವಂತಹ ಈ ದೇಹ ಮಾತ್ರ ಅಲ್ಲ, ಈ ದೇಹವನ್ನು ನಡೆಸುವಂತಹ ಒಂದು ಚೈತನ್ಯ ಶಕ್ತಿ ನಾನಾಗಿದ್ದೀನಿ ಅನ್ನುವ ಸ್ಮೃತಿಯ ಸಂಕೇತ ಇದಾಗಿದೆ. ಸೊ ಯಾವಾಗ ಒಬ್ಬರ ಮುಖದಲ್ಲಿ ನಮಗೆ ತಿಲಕ ಕಾಣಿಸುತ್ತೆ, ಆಗ ದೃಷ್ಟಿ ಅಂದರೆ ಒಬ್ಬರ ಮುಖ ನೋಡುವಾಗ ನಮ್ಮ ದೃಷ್ಟಿ ಸಹಜವಾಗಿಯೇ ತಿಲಕದ ಕಡೆ ಹೋಗುತ್ತೆ. ಸೊ ಆ ತಿಲಕ ನೋಡಿದಾಗ ನಮಗೆ ನೆನಪಾಗಬೇಕು, ನಾನು ಒಂದು ಆತ್ಮ, ಮತ್ತು ನಾನು ಯಾರನ್ನು ನೋಡ್ತಾ ಇದ್ದೀನಿ ಅವರು ಕೂಡ ಒಂದು ಆತ್ಮ ಆಗಿದ್ದಾರೆ. ಸೊ ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ನಮ್ಮ ನಡುವೆ ಆತ್ಮೀಯತೆ ಸಹಜವಾಗಿಯೇ ಬರುತ್ತೆ. ಅದು ಬಿಟ್ಟು ನಾವೇನಾದ್ರು ದೇಹ ನೋಡಿದರೆ ನಮಗೆ ಅನಿಸುತ್ತೆ ಇವರು ಶ್ರೀಮಂತರು, ಇವರು ಬಡವರು, ಇವರು ಪುರುಷರು, ಇವರು ಸ್ತ್ರೀಯರು, ಅಥವಾ ಇವರು ವಿದ್ಯಾವಂತರು, ಇವರು ಅವಿದ್ಯಾವಂತರು, ಇವರು ಹಿಂದೂ, ಇವರು ಮುಸ್ಲಿಂ, ಇವರು ಕಾಂಗ್ರೆಸ್, ಇವರು BJP ಅನ್ನುವಂತಹ ಈ ರೀತಿಯ ಭೇದ ಭಾವನೆ ನಮಗೆ ದೇಹ ನೋಡಿದಾಗ ಅನಿಸುತ್ತೆ. ಈ ಭಾವನೆ ಏನಾಗುತ್ತೆ, ಬರ್ತಾ ಬರ್ತಾ ನಮ್ಮ ನಡುವೆ ದ್ವೇಷದ ಭಾವನೆ, ವೈರತ್ವದ ಭಾವನೆ, ತಿರಸ್ಕಾರ ಅಥವಾ ಕಾಂಪಿಟೇಷನ್ ಭಾವನೆ ಇತ್ಯಾದಿ ನೆಗೆಟಿವ್ ಭಾವನೆಗಳಿಗೆ ಜನ್ಮ ನೀಡುತ್ತೆ. ನಂತರ ಮುಂದೆ ಇನ್ನೂ ಜಾಸ್ತಿ ಆದರೆ ಇದೇ ಜಗಳ, ಹೊಡೆದಾಟ, ಬಡದಾಟ, ಗಲಾಟೆ, ಯುದ್ಧಕ್ಕೂ ಕೂಡ ಕಾರಣ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದರು, ಸೊ ಯಾವಾಗಲೂ ನಾವು ಯಾವುದೇ ಹಬ್ಬ ಹರಿದಿನಗಳಲ್ಲಿ ತಿಲಕ ಇಡುವಂಥ ಸಂಪ್ರದಾಯ ಇದೇ ಕಾರಣಕ್ಕಿದೆ. ಸೊ ದ್ಯಾಟ್ ನಮಗೆ ಸದಾ ನೆನಪಿರಬೇಕು, ನಾನು ಒಂದು ಆತ್ಮ, ಚೈತನ್ಯ ಶಕ್ತಿ, ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದೀನಿ. ಎಲ್ಲರೂ ಕೂಡ ಆತ್ಮಗಳೇ ಆಗಿದ್ದಾರೆ, ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪಗಳೇ ಆಗಿದ್ದಾರೆ. ಈ ಸ್ಮೃತಿ ಇದ್ದಾಗ ನೋಡಿ ನಮ್ಮ ನಡುವೆ ಎಷ್ಟು ಸಹಜವಾಗಿ ಆತ್ಮೀಯತೆ ಬರುತ್ತೆ. ಆಗ ನಮ್ಮ ನಡುವೆ ಜಗಳ ಆಗಲಿ, ಹೊಡೆದಾಟ ಆಗಲಿ, ಇಂಥದ್ದು ಯಾವುದಕ್ಕೂ ಕೂಡ ಆಸ್ಪದ ಇರುವುದೇ ಇಲ್ಲ. ನಾವೆಲ್ಲ ಒಂದೇ ಅನ್ನೋ ಮನೋಭಾವ, ಏಕತೆಯ ಮನೋಭಾವ ಸಹಜವಾಗಿಯೇ ಬರುತ್ತೆ. ಅದಕ್ಕೆ ನೋಡಿ ನಮ್ಮ ಹಿರಿಯರೆಲ್ಲ ಎಷ್ಟು ಯೋಚನೆ ಮಾಡಿ ಎಷ್ಟು ಒಳ್ಳೊಳ್ಳೆ ಸಂಪ್ರದಾಯಗಳನ್ನು ನಮಗಾಗಿ ರೂಢಿಸ್ಕೊಟ್ಟಿದ್ದಾರೆ. ಆದರೆ ಇವತ್ತು ಎಷ್ಟು ಜನರಿಗೆ ನೆನಪಿದೆ, ತಿಲಕ ಇಟ್ಕೊಳ್ಳುವಾಗ ಅಥವಾ ಇನ್ನೊಬ್ಬರ ಮುಖ ನೋಡುವಾಗ ಅಥವಾ ಇನ್ನೊಬ್ಬರೊಂದಿಗೆ ವ್ಯವಹರಿಸಬೇಕಾದ್ರೆ ಇದೆಲ್ಲ ಮಾತುಗಳು ಒಂದು ವೇಳೆ ಬ್ಯಾಕ್ಗ್ರೌಂಡಲ್ಲಿ ನೆನಪಿದೆ ಅಂತಂದಾಗ ನಮ್ಮ ಸಂಬಂಧ ಎಷ್ಟು ಸ್ವೀಟ್ ಆಗಿರೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಕೇವಲ ದೇಹ ನೋಡ್ತೀವಿ, ಅವರ ಆಸ್ತಿ, ಅವರ ಅಂತಸ್ತು, ಅವರ ರೂಪ, ಅವರ ವಿದ್ಯೆ, ಅವರ ಜಾತಿ, ಅವರ ಸ್ಥಾನಮಾನ ಇಂಥದನ್ನೇ ನೋಡ್ತಾ ನಮ್ಮ ನಡುವೆ ಇನ್ನೂ ಹೆಚ್ಚು ಹೆಚ್ಚು ಭೇದ ಭಾವನೆಗಳು, ನಮ್ಮ ನಡುವೆ ಅಂತರಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳಾಗಿದ್ದೀವಿ. ವಸುದೈವ ಕುಟುಂಬಕಂ, ನಾವೆಲ್ಲ ಒಂದೇ ಪರಿವಾರದವರಾಗಿದ್ದೀವಿ ಅನ್ನುವ ಈ ಭಾವನೆ ಬೆಳೆಸುವಂತಹ ಹಬ್ಬನೇ ಈ ರಕ್ಷಾಬಂಧನ ಹಬ್ಬ. ಸೊ ಅದಕ್ಕೆ ಈ ರಕ್ಷಾಬಂಧನದ ದಿನ ಯಾರ್ಯಾರ ಜೊತೆ ನಮಗೆ ದ್ವೇಷ ಇದೆ, ಒಂದು ವೇಳೆ ತಿರಸ್ಕಾರ ಇದೆ, ಸಂಬಂಧಗಳು ಚೆನ್ನಾಗಿಲ್ಲ ಅಂತಾದರೆ ಈ ಹಬ್ಬದ ದಿನ ವಿಶೇಷವಾಗಿ ಪ್ರಯತ್ನ ಮಾಡಿ ಅವರೆಲ್ಲರನ್ನೂ ಕೂಡ ಆತ್ಮದೃಷ್ಟಿಯಲ್ಲಿ ನೋಡಿ, ಅವರಲ್ಲಿರುವ ಗುಣ ವಿಶೇಷತೆಗಳನ್ನು ನೋಡಿ, ಆಗ ನಿಮಗೆ ಎಲ್ಲರೂ ನಮ್ಮವರೇ ಅಂತ ಅನಿಸುತ್ತೆ. ಸಹಜವಾಗಿಯೇ ಎಲ್ಲ ನೆಗೆಟಿವ್ ಭಾವನೆಗಳು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಆನಂತರ ಈ ಹಬ್ಬದ ದಿನ ಸ್ವೀಟ್ಸನ್ನು ಕೊಡುವಂಥದ್ದು ವಾಡಿಕೆ. ಸ್ವೀಟ್ ಯಾಕೆ ಕೊಡೋದು? ಸೊ ದ್ಯಾಟ್ ಯಾವ ಬಾಯಿಂದ ನಾವು ಸ್ವೀಟ್ಸನ್ನು ತಿಂತೀವಿ ಆ ಬಾಯಿಂದ ಸದಾ ಸ್ವೀಟ್ ಆಗಿರೋ ಮಾತುಗಳನ್ನೇ ಆಡಬೇಕು ಅನ್ನೋದು ಉದ್ದೇಶ, ಅಥವಾ ಅವರಿಗೆ ನೆನಪು ತರಿಸ್ತಾ ಇರೋದು. ಸದಾ ಸವಿನುಡಿಗಳನ್ನೇ ಆಡಿ, ಸ್ವೀಟಾಗಿರೋ ಮಾತುಗಳನ್ನೇ ಮಾತಾಡಿ, ಆಗ ಸಂಬಂಧನೂ ಎಷ್ಟು ಸುಧಾರಣೆ ಆಗುತ್ತೆ, ಅಥವಾ ಸಂಬಂಧ ಎಷ್ಟು ಸುಖಮಯವಾಗಿರುತ್ತೆ.
ಸೊ ಹೀಗೆ ಈ ರೀತಿ ರಕ್ಷಾಬಂಧನದ ಹಬ್ಬ ನಾವು ಅರ್ಥಗರ್ಭಿತವಾಗಿ ಆಚರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಬಂಧನ ಅಂತ ಈ ಹಬ್ಬದಲ್ಲಿ ಬರುತ್ತೆ. ಯಾರಿಗೂ ಬಂಧನದಲ್ಲಿರೋದಕ್ಕೆ ಇಷ್ಟ ಇಲ್ಲ, ಆದರೆ ಇದು ನಮಗೆ ಸುರಕ್ಷತೆಯನ್ನು ನೀಡುವಂತಹ ಬಂಧನ. ಇದು ಜೈಲಲ್ಲಿ ಬಂಧಿಸಿಟ್ಟ ಹಾಗೆ ದುಃಖದ ಬಂಧನ ಅಲ್ಲ ಇದು ಹಬ್ಬ. ಇದು ನಮ್ಮ ಜೀವನದಲ್ಲಿ ಎಲ್ಲ ಪ್ರಕಾರದ ಸುರಕ್ಷತೆಯನ್ನು ಕಾಪಾಡುತ್ತೆ. ಏಕೆ ಇವತ್ತು ಹೆಚ್ಚು ಸಮಸ್ಯೆ ಇರೋದೇ ಸಂಬಂಧಗಳಲ್ಲಿ. ಯಾವಾಗ ನಮ್ಮ ಸಂಬಂಧಗಳು ಸುಖಮಯವಾಗುತ್ತೆ, ಸಂಬಂಧಗಳು ಸೌಹಾರ್ದಯುತವಾಗುತ್ತೆ, ಸಾಮರಸ್ಯತೆಯಿಂದ ಕೂಡಿರುತ್ತೆ, ಆಗ ನೀವು ಯೋಚನೆ ಮಾಡಿ ನಮ್ಮ ಜೀವನ ಎಷ್ಟು ಸುರಕ್ಷತೆಯಿಂದ ಸೆಕ್ಯೂರ್ಡ್ ಅಂತ ನಾವು ಸದಾ ಫೀಲ್ ಮಾಡೋದಕ್ಕೆ ಸಾಧ್ಯ. ಸೊ ಬನ್ನಿ, ಈ ಬಾರಿಯ ರಕ್ಷಾಬಂಧನವನ್ನು ಈ ರೀತಿ ವಿಶಿಷ್ಟವಾಗಿ ನಾವು ಆಚರಿಸ್ತಾ ಜೀವನದುದ್ದಕ್ಕೂ ನಾವು ಸುರಕ್ಷತೆಯನ್ನು, ಪರಮಾತ್ಮನ ಛತ್ರಛಾಯೆಯನ್ನು ಸದಾ ಅನುಭವ ಮಾಡೋಣ. ಥ್ಯಾಂಕ್ ಯು.